ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇವತ್ತು ಕ್ಲಾಸ್ 2 ಬಾಲ್ನೆಸ್ ಅವರಿಗೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ದಲ್ಲಿ ಬೆಸ್ಟ್ ರಿಸಲ್ಟ್ಸ್ ಹೇಗೆ ಸಾಧಿಸುವಾಗಿದ್ದೀವಿ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅಂತ ಒಂದು ವಿಡಿಯೋ ಮಾಡಿಸಲಾಗಿದೆ. ಇದರಲ್ಲಿ ಯೂಶಲಿ ನಾರ್ಮಲಿ ಪೇಷಂಟ್ಸ್ ಜನರಲ್ ಆಗಿ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ಈಗ ಟ್ರಾನ್ಸ್ಪ್ಲಾಂಟೇಶನ್ ನಲ್ಲಿ ಕ್ಲಾಸ್ 2 ಬಾಲ್ನೆಸ್, ಕ್ಲಾಸ್ 1 ಬಾಲ್ನೆಸ್ ನಲ್ಲಿ ಚಿಕ್ಕ ಏರಿಯಾ ಅಲ್ವಾ, ಮತ್ತೆ ಅದಕ್ಕೆ ಇಷ್ಟು ಟೈಮ್ ಏನಕ್ಕೆ ತಗೊಂತದೆ, ಇಷ್ಟು ಗ್ರಾಫ್ಟ್ಸ್ ಏನಕ್ಕೆ ಅಂತ ಕೇಳ್ತಾರೆ. ಅವ್ರಿಗೆ ಏನಂದ್ರೆ ಇದು ಚಿಕ್ಕ ಏರಿಯಾ ಅಲ್ವಾ, ಈಸಿ ಆಗಿರುತ್ತೆ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತ ಒಂದು ಅವ್ರಿಗೆ ಅನಿಸ್ತದೆ ಮೈಂಡ್ ನಲ್ಲಿ. ಬಟ್ ಅದು ಆಕ್ಚುಲಿ ರಾಂಗ್, ಯಾಕಂದ್ರೆ ತಪ್ಪದು. ಯಾಕಂದ್ರೆ ಕ್ಲಾಸ್ 5 ಬಾಲ್ನೆಸ್ ಅವ್ರಿಗೆ ಮಾಡೋದು ಈಸಿ, ಕ್ಲಾಸ್ 2 ಕ್ಲಾಸ್ 1 ಬಾಲ್ನೆಸ್ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಬಹಳ ಕಷ್ಟ. ಏನಕ್ಕೆ ಆ ತರ ಅಂದ್ರೆ ಅಲ್ಲಿ ಮೋರ್ ಪ್ರೆಸಿಷನ್ ಬೇಕು. ಫ್ರಂಟ್ ಸೈಡ್ ಮಾಡುವಾಗ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಮೋರ್ ಪ್ರೆಸಿಷನ್ ಬೇಕು. ಆಂಗ್ಯುಲೇಷನ್ಸ್ ಆಗಲಿ, ಓರಿಯಂಟೇಷನ್ಸ್ ಆಗಲಿ ಬೆಸ್ಟ್ ಇರಬೇಕು, ಇಲ್ಲಾಂದ್ರೆ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಅದರಿಂದ ಟೆಕ್ನಿಕಲ್ ಟೀಮ್ಗಾಗಲಿ, ಸರ್ಜನ್ಗಾಗಲಿ, ಡಾಕ್ಟರ್ಸ್ ಆಗಲಿ ಅವ್ರಿಗೆ ಕ್ಲಾಸ್ 2 ಬಾಲ್ನೆಸ್ ನಲ್ಲಿ ರಿಸಲ್ಟ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಂಪ್ಯಾರಿಟಿವ್ ಕ್ಲಾಸ್ 5 ಬಾಲ್ನೆಸ್ಗೂ ಕಷ್ಟ ಆಗುತ್ತೆ. ಅಂದ್ರೆ ಟೈಮ್ ಜಾಸ್ತಿ ತಗೊಂತದೆ, ಮೋರ್ ಜಾಸ್ತಿ ಪ್ರೆಸಿಷನ್ ಯೂಸ್ ಮಾಡಬೇಕಾಗತ್ತೆ, ಮೋರ್ ಕಾನ್ಸಂಟ್ರೇಷನ್ ನೀಡಬೇಕಾಗತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಕೆಲಸ ಮೇಲೆ. ಸೊ ಅದರಿಂದ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಬಾಲ್ನೆಸ್ ಅವರಿಗೆ ನಾರ್ಮಲಿ ದೊಡ್ಡ ಕೇಸ್ ಯಾವ ತರ ಟೈಮ್ ತಗೊಂತದೆ, ಅವ್ರಿಗೂ ಅಷ್ಟೇ ಟೈಮ್ ತಗೊಂತದೆ, ಇನ್ನೂ ಕಷ್ಟ ಆಗುತ್ತೆ ಮಾಡೋದು. ಸೊ ಇವತ್ತು ಪೇಷಂಟ್ಗೆ ಇವತ್ತು ಕ್ಲಾಸ್ 2 ಬಾಲ್ನೆಸ್ ಅವ್ರಿಗೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ ಮುಖ್ಯ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡಿ ಅದ್ರ ಪ್ರಕಾರ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರ್ತವೆ. ಇವರಿಗೆ ನಂಬರ್ 1 ಪಾಯಿಂಟ್ ಹೇರ್ ಲೈನ್ ಡ್ರಾ ಮಾಡೋದು, ಅವ್ರ ಫೇಶಿಯಲ್ ಮೆಜರ್ಮೆಂಟ್ಸ್ ತಗೊಂಡು ಕ್ಯಾಲ್ಕುಲೇಷನ್ಸ್ ಮಾಡಿ ಅವ್ರ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೋ ಆ ತರಹ ನಾವು ಹೇರ್ ಲೈನ್ ಡಿಸೈನ್ ಮಾಡಿದ್ವಿ. ಹೇರ್ ಲೈನ್ ಡಿಸೈನ್ ಮಾಡೋದು ಫಸ್ಟ್ ಬೆಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಂದ ಹೇರ್ ಟ್ರಾನ್ಸ್ಪ್ಲಾಂಟೇಶನ್. ಅಲ್ಲಿ ಹೇರ್ ಲೈನ್ ಚೆನ್ನಾಗಿ ಡಿಸೈನ್ ಮಾಡಿಲ್ಲ ಅಂದ್ರೆ ಅದು ಹೇರ್ ಲೈನ್ ನಲ್ಲಿ ಇಂಪ್ಲಾಂಟೇಶನ್ ಚೆನ್ನಾಗಿ ಮಾಡಿದ್ರು ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತರ ಹೇರ್ ಲೈನ್ ಡಿಸೈನ್ ಮಾಡಬೇಕು. ಸೊ ನಂಬರ್ 2 ಏನಂದ್ರೆ ಪ್ರಾಪರ್ ಆಂಗ್ಯುಲೇಷನ್ಸ್. ಇಂಪ್ಲಾಂಟೇಶನ್ ಮಾಡುವಾಗ ಪ್ರಾಪರ್ ಆಂಗ್ಯುಲೇಷನ್ಸ್ ಮತ್ತೆ ಪ್ರಾಪರ್ ಡೆಪ್ತ್, ಎಷ್ಟು ಡೆಪ್ತ್ ಇಂಪ್ಲಾಂಟ್ ಮಾಡಬೇಕು. ಅವಾಗ ಪೇಷಂಟ್ ಗ್ರಾಫ್ಟ್ ಒಂದು ಸ್ಯಾಂಪಲ್ ತಗೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ಅದೇ ತರ ಡೆಪ್ತ್ ಆಗ್ತೀವಿ. ನಂಬರ್ 3 ಓರಿಯಂಟೇಷನ್ಸ್ ಆಫ್ ದ ಗ್ರಾಫ್ಟ್ಸ್ ಯಾವ ತರ ಫ್ರಂಟ್ ಬ್ಯಾಕ್ ಸೈಡ್ ಇಂದ ಫ್ರಂಟ್ ಇಂಪ್ಲಾಂಟ್ ಮಾಡುವಾಗ ಓರಿಯಂಟೇಷನ್ಸ್ ಹೆಂಗಿರುತ್ತೆ, ಅದು ಒಬ್ಬೊಬ್ಬ ಪೇಷಂಟ್ ಒಂದೊಂದು ತರ ಇರುತ್ತೆ. ಇದೆಲ್ಲ ನೋಡಿ ನಾವು ಒಳ್ಳೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಈ ತರ ರಿಸಲ್ಟ್ಸ್ ನಾವು ಮಾಡಕ್ಕೂ ಡೆಫಿನೆಟ್ಲಿ ಸಾಧ್ಯ ಇದೆ. ಮತ್ತೆ ಇಲ್ಲಿ 1 ಸೆಂಟಿಮೀಟರ್ ಕೆಳಗಡೆ ಹೇರ್ ಲೈನ್ ಇಂಪ್ಲಾಂಟ್ ಮಾಡಿದ್ರು ಮತ್ತೆ ಟೆಂಪಲ್ ಆಂಗಲ್ ನಲ್ಲಿ ಜಾಸ್ತಿ ಇಂಪ್ಲಾಂಟ್ ಮಾಡಕ್ ಹೋದ್ರು ಈ ಟ್ರಾನ್ಸ್ಪ್ಲಾಂಟೇಶನ್ ಗ್ಯಾರಂಟಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ. ಸೊ ಅದರಿಂದ ನಿಮ್ ಎಕ್ಸ್ಪರ್ಟ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ನಿಮ್ ಫೇಸ್ಗೆ, ನಿಮ್ ಕೇಸ್ಗೆ ಯಾವ್ದು ಸೂಟ್ ಆಗುತ್ತೆ ಹೇರ್ ಲೈನ್ ಮತ್ತೆ ಯಾವ ತರ ರಿಸಲ್ಟ್ಸ್ ಬರ್ತಾರೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ಮತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಡ್ ಆಗೋದು ಬೆಟರ್. ಸೊ ನಮ್ ಕೇಸ್ ನಲ್ಲಿ ಇವಾಗ ಬೆಸ್ಟ್ ರಿಸಲ್ಟ್ಸ್ ಬಂದಿದೆ. ಯಾಕಂದ್ರೆ ಈ ಎಲ್ಲ ಸ್ಟೆಪ್ಸ್ ನಾವು ನೀಟಾಗಿ ಇಂಪ್ಲಿಮೆಂಟ್ ಮಾಡಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ವಿ. 10 ಮಂತ್ಸ್ ಆದ್ಮೇಲೆ ನೋಡಿದ್ರೆ ಡೆನ್ಸಿಟಿ ಆಗಲಿ, ನ್ಯಾಚುರಲ್ ಹೇರ್ ಲೈನ್ ಯಾರು ನೋಡಿದ್ರೆ ಕನ್ನಡಕ್ಕೆ ಸಾಧ್ಯನೇ ಇಲ್ಲ, ಆ ತರ ನೀಟಾಗಿ ನ್ಯಾಚುರಲ್ ಹೇರ್ ಲೈನ್ ಬಂದಿದೆ. ಮತ್ತೆ ಡೆನ್ಸಿಟಿ ಆಗಿ, ವಾಲ್ಯೂಮ್ ಆಗಿ, ಬ್ಲೆಂಡಿಂಗ್ ಅಂದ್ರೆ ಇಂಪ್ಲಾಂಟೆಡ್ ಹೇರ್ ಎಕ್ಸಿಸ್ಟಿಂಗ್ ಹೇರ್ ನ್ಯಾಚುರಲ್ ಆಗಿ ಮೆರ್ಜ್ ಆಗುತ್ತೆ. ಸೊ ಎರಡಕ್ಕೆ ಡಿಫರೆನ್ಸ್ ಇರಲ್ಲ, ಅದು ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಅದು ನೋಡಿ ಎಲ್ಲ ನೀಟ್ ಆಗಿದೆ. ಇದೆಲ್ಲ ಬೆಸ್ಟ್ ಸರ್ಜನ್ ಹತ್ರ, ಬೆಸ್ಟ್ ಕ್ಲಿನಿಕ್ ಹತ್ರ, ಎಕ್ಸ್ಪರ್ಟ್ ಹತ್ರ ಮಾಡ್ಕೊಂಡ್ರೆ ಅಂದ್ರೆ ಪ್ಲಾನಿಂಗ್, ಕನ್ಸಲ್ಟೇಷನ್, ಪ್ಲಾನಿಂಗು, ಸರ್ಜರಿ ಎಕ್ಸಿಕ್ಯೂಷನ್, ಪೋಸ್ಟ್ ಆಪ್ ಇದೆಲ್ಲ ಸೇರಿ ಒಟ್ಟಿಗೆ ನೀಟಾಗಿ ಆದ್ರೆ ನಿಮ್ಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಅದು ಈ ವಿಡಿಯೋ ಮುಖ್ಯ ಉದ್ದೇಶ. ನಮ್ಮ ಪೇಷಂಟ್ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ನೀಟಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಇದೇ ತರಹ ರಿಸಲ್ಟ್ಸ್ ಎಲ್ಲರಿಗೂ ಬರುತ್ತೆ. ಪ್ರೊವೈಡೆಡ್ ನಿಮ್ಗೆ ಒಳ್ಳೆ ಡೌನರ್ ಬ್ಯಾಕ್ ಸೈಡ್ ಇದ್ರೆ ಒಳ್ಳೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೋದು. ಕನ್ಕ್ಲೂಷನ್ ಏನಂದ್ರೆ, ಬಹಳ ಜನ ಕೇಳ್ತಾರೆ 1 ಸೆಂಟಿಮೀಟರ್ ಕೆಳಗಡೆ ಹಾಕ್ಬೋದಲ್ಲ, ಪೇಷಂಟ್ಸ್ ಕೇಳ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ, ಅಂದ್ರೆ ಐಡಿಯಾ ಇರಲ್ಲ. ಈಗ 1 ಸೆಂಟಿಮೀಟರ್ ನಲ್ಲಿ ನಮ್ಮ ಪೇಷಂಟ್ಗೆ ಈಗ ರಿಸಲ್ಟ್ಸ್ ಬಂದಿದೆಯಲ್ಲ, ಅವ್ರಿಗೆ 1 ಸೆಂಟಿಮೀಟರ್ ಕೆಳಗಡೆ ತಗೊಂಡ್ರೆ ಅವ್ರ ಟ್ರಾನ್ಸ್ಪ್ಲಾಂಟೇಶನ್ ಗ್ಯಾರಂಟಿ ಫೇಲ್ ಆಗುತ್ತೆ. ಏನಕ್ಕೆ ಆ ತರ ಅಂದ್ರೆ, ಆ 1 ಸೆಂಟಿಮೀಟರ್ ನಲ್ಲಿ ಆಂಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಯಾಕಂದ್ರೆ ಫೇಸ್ ಕರ್ವ್ ಇರುತ್ತೆ, ಅಲ್ಲಿ ಆಂಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಮತ್ತೆ ಒಂದು 500 ಎಕ್ಸ್ಟ್ರಾ ಗ್ರಾಫ್ಟ್ಸ್ ಬೇಕಾಗುತ್ತೆ, ನ್ಯಾಚುರಲ್ ಇರಲ್ಲ. ಸೊ ಇದೆಲ್ಲ ಇರ್ತದೆ. ಅದರಿಂದ ಒಬ್ಬೊಬ್ಬರ ಪೇಷಂಟ್ ಒಂದೊಂದು ತರಹ ನಾವು ಹೇರ್ ಲೈನ್ ಡಿಸೈನ್ ಮಾಡಕ್ ಸಾಧ್ಯ ಇರುತ್ತೆ. ಅಲ್ಲಿ ಡಿಸ್ಕಷನ್ ಮಾಡಿ ಅವ್ರ ಫೇಶಿಯಲ್
ಅಪ್ಪರ್ ಫೇಶಿಯಲ್ ಹೈಟ್ ಆಗ್ಬೋದು, ಮಿಡ್ ಫೇಶಿಯಲ್ ಹೈಟ್ ಆಗ್ಬೋದು, ಲೋವರ್ ಫೇಶಿಯಲ್ ಹೈಟ್ ಆಗ್ಬೋದು, ಪ್ರೊಫೈಲ್ ಹೆಂಗಿದೆ ಅಂತ ನೋಡ್ಬಿಟ್ಟು ಅದು ಪ್ರಕಾರ ಹೇರ್ ಲೈನ್ ಡಿಸೈನ್ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಹೇರ್ ಲೈನ್ ಬರುತ್ತೆ. ಇಲ್ಲ ಅಂದ್ರೆ ಆಕ್ವರ್ಡ್ ಆಗುತ್ತೆ, ಫೇಲ್ ಆಗೋ ಚಾನ್ಸ್ ಇರುತ್ತೆ. ಆ ತರ ಕೇಸ್ಗಳು ಲಾಸ್ಟ್ ವಾರದಿಂದ ನಾನು 3 ನೋಡಿದೀನಿ. ಅದ್ರ ಬಗ್ಗೆ ಈಗ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು 4-5 ವಿಡಿಯೋ ಅದ್ರ ಬಗ್ಗೆ ಮಾಡಿದೀವಿ. ಈ ವಿಡಿಯೋದಲ್ಲಿ ಬರೀ ಹೇರ್ ಲೈನ್ ನ್ಯಾಚುರಲ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಮಾತ್ರ ಡಿಸ್ಕಷನ್ ಮಾಡಿದೀವಿ. ಸೊ ದಯವಿಟ್ಟು ಅದರಿಂದ ನಿಮ್ ಪ್ಲಾನ್ ಬಗ್ಗೆ ಒಳ್ಳೆ ಎಕ್ಸ್ಪರ್ಟ್ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ್ರೆ ಒಳ್ಳೇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.